ನೈಋತ್ಯ ದಿಕ್ಕು ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕುಗಳ ನಡುವಿನ ದಿಕ್ಕೆ ನೈಋತ್ಯ. ನೈಋತ್ಯ ದಿಕ್ಕಿನ ಅಧಿಪತಿ ನಿಯತಿ. ನೈಋತ್ಯ ದಿಕ್ಕಿನ ಪ್ರತಿನಿಧಿ ಗ್ರಹ ರಾಹು. ನೈಋತ್ಯಕ್ಕೆ ಭಾರವಾದ ವಸ್ತುಗಳನ್ನು ಇಡಬಹುದು. ಉಗ್ರಾಣವನ್ನು ನೈಋತ್ಯ ದಿಕ್ಕಿಗೆ ನಿರ್ಮಿಸಬೇಕು. ಭಾರವಾದ ವಸ್ತುಗಳನ್ನು ಸಂಗ್ರಹಿಸುವ ಕೋಣೆಯನ್ನು ನೈಋತ್ಯದಲ್ಲಿ ನಿರ್ಮಿಸಿರಿ. ನೈಋತ್ಯ ದಿಕ್ಕು ಎತ್ತರವಾಗಿದ್ದರೆ ಶುಭ, ಅಧಿಕಾರಾಭಿವೃದ್ಧಿ. ನೈಋತ್ಯ ದಿಕ್ಕು ತಗ್ಗಾಗಿದ್ದರೆ ಅಶುಭ, ಕಷ್ಟ ನಷ್ಟಗಳಿಗೆ ಗುರಿಯಾಗಬೇಕಾಗುತ್ತದೆ. ನೈಋತ್ಯ ಖಾಲಿಯಿದ್ದರೆ ಅಶುಭ, ಧನ ನಷ್ಟವಾಗುತ್ತದೆ. ನೈಋತ್ಯದಲ್ಲಿ ಬಾವಿಯಿದ್ದರೆ ಅಶುಭ. ನೈಋತ್ಯದಲ್ಲಿ ಶೌಚಾಲಯ ನಿರ್ಮಿಸಬಹುದೆಂದು ಪಂಡಿತರ ಅಭಿಪ್ರಾಯ. ನೈಋತ್ಯಕ್ಕೆ ಅಡುಗೆ ಮನೆ ಇದ್ದರೆ ಅಶುಭ. ನೈಋತ್ಯ ದಿಕ್ಕಿನಲ್ಲಿ ಖಾಲಿ ಜಾಗವಿದ್ದ ಪಕ್ಷದಲ್ಲಿ ಕಾಡುಮರ ಬೆಳೆಸುವುದು. ಇಲ್ಲಿ ಭಾರವಾದ ವಸ್ತುಗಳ ಸಂಗ್ರಹಣೆಯನ್ನು ಮಾಡಬಾರದು. ನೈಋತ್ಯ ದಿಕ್ಕಿನ ದೋಷ ನಿವಾರಣೆಗೆ ರಾಹುಗ್ರಹದ ಸ್ತೋತ್ರ ಪಠಿಸಬಹುದು. ಪಶ್ಚಿಮ ದಿಕ್ಕು ಸೂರ್ಯನು ಮುಳುಗುವ ದಿಕ್ಕೆ ಪಶ್ಚಿಮ. ಪೂರ್ವಕ್ಕೆ ವಿರುದ್ಧವಾದ ದಿಕ್ಕೆ ಪಶ್ಚಿಮ. ಪಶ್ಚಿಮದ ಅಧಿಪತಿ ವರುಣ. ಪಶ್ಚಿಮದ ಪ್ರತಿನಿಧಿ ಗ್ರಹ ಶನಿ. ಪಶ್ಚಿಮದಲ್ಲಿ ಭೋಜನದ ಕೋಣೆ, ಡೈನಿಂಗ್ ರೂಮ್ ನಿರ್ಮಿಸಬಹುದು. ಗಿಡಮರಗಳನ್ನು ಪಶ್ಚಿಮಕ್ಕೆ ಬೆಳೆಸಬಹುದು. ಪಶ್ಚಿಮ ದಿಕ್ಕು ಎತ್ತರವಾಗಿದ್ದರೆ ಉತ್ತಮ, ಒಳ್ಳೆಯ ಪರಿಣಾಮ ಬೀರುತ್ತದೆ. ಪಶ್ಚಿಮ ಭಾಗ ತಗ್ಗಾಗಿದ್ದರೆ ಅಶುಭ, ಆದಾಯ ಕಡಿಮೆಯಾಗಿ ಅಧಿಕ ನಷ್ಟ ಅಲ್ಲದೆ ಕುಟುಂಬದವರ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ. ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಹೆಚ್ಚು ಖಾಲಿ ಸ್ಥಳ ಇರಬೇಕು. ಒಂದೊಮ್ಮೆ ಪಶ್ಚಿಮದಲ್ಲಿ ಪೂರ್ವಕ್ಕಿಂತ ಹೆಚ್ಚು ಖಾಲಿ ಸ್ಥಳ ಇದ್ದರೆ ತೊಂದರೆ, ಸಂತಾನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮಲಗುವ ಕೋಣೆಯನ್ನು ಪಶ್ಚಿಮ ಹಾಗೂ ದಕ್ಷಿಣಕ್ಕೆ ನಿರ್ಮಿಸಬಹುದು. ಪಶ್ಚಿಮಕ್ಕೆ ಬಾವಿಯನ್ನು ನಿರ್ಮಿಸಿದರೆ ಆ ಮನೆಯ ಗಂಡಸರಿಗೆ ತೊಂದರೆಯಾಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಪಶ್ಚಿಮ ದಿಕ್ಕಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಮತ್ತು ಜೀವನದ ವಿವಿಧ ಅಂಶಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗಿದೆ. ವಾಸ್ತುವಿನಲ್ಲಿ ಪಶ್ಚಿಮ ದಿಕ್ಕಿಗೆ ಮುಖ್ಯವಾದ ಕೆಲವು ಪ್ರಮುಖ ಕಾರಣಗಳು ಇಲ್ಲಿವೆ. ಸಮೃದ್ಧಿ. ಪಶ್ಚಿಮ ದಿಕ್ಕು ಶನಿ ಗ್ರಹದೊಂದಿಗೆ ಸಂಬಂಧಿಸಿದೆ. ಇದು ಸಂಪತ್ತು, ಯಶಸ್ಸು ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಉತ್ತಮವಾಗಿ ವಿನ್ಯಾಸಗೊಳಿಸಿದ ಪಶ್ಚಿಮಾಭಿಮುಖವಾದ ಮನೆ ಅಥವಾ ಕಚೇರಿಯು ಆರ್ಥಿಕ ಸಮೃದ್ಧಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುತ್ತದೆ. ವೃತ್ತಿ ಮತ್ತು ವ್ಯವಹಾರದ ಬೆಳವಣಿಗೆ. ವಾಸ್ತುಶಾಸ್ತ್ರದ ಪ್ರಕಾರ ಪಶ್ಚಿಮ ದಿಕ್ಕು ಸಹ ಸೂರ್ಯಾಸ್ತದ ಶಕ್ತಿಯೊಂದಿಗೆ ಸಂಬಂಧ ಹೊಂದಿದೆ. ಇದು ಪೂರ್ಣಗೊಳ್ಳುವಿಕೆ ಮತ್ತು ನೆರವೇರಿಕೆಯನ್ನು ಪ್ರತಿನಿಧಿಸುತ್ತದೆ. ಪರಿಣಾಮವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಕಾರ್ಯಸ್ಥಳ ಅಥವಾ ಕಚೇರಿಯನ್ನು ಹೊಂದಿರುವುದು ವೃತ್ತಿ ಬೆಳವಣಿಗೆ ಮತ್ತು ವ್ಯವಹಾರದ ಯಶಸ್ಸನ್ನು ಹೆಚ್ಚಿಸುತ್ತದೆ. ಸೃಜನಶೀಲತೆ ಮತ್ತು ನಾವೀನ್ಯತೆ. ಪಶ್ಚಿಮ ದಿಕ್ಕು ಗಾಳಿಯ ಅಂಶದೊಂದಿಗೆ ಸಂಬಂಧಿಸಿದೆ. ಇದು ಸೃಜನಶೀಲತೆ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ನೀವು ಕಲಾವಿದ, ಬರಹಗಾರ ಅಥವಾ ಸಂಶೋಧಕರಾಗಿದ್ದರೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಕೆಲಸದ ಸ್ಥಳ ಅಥವಾ ಅಧ್ಯಯನವನ್ನು ಹೊಂದಿರುವುದು ನಿಮ್ಮ ಸೃಜನಶೀಲ ಸಾಮರ್ಥ್ಯವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಮಾನಸಿಕ ಶಾಂತಿ. ಪಶ್ಚಿಮ ದಿಕ್ಕು ಸಹ ನೀರಿನ ಅಂಶದೊಂದಿಗೆ ಸಂಬಂಧಿಸಿದೆ. ಇದು ಶಾಂತತೆ ಮತ್ತು ನೆಮ್ಮದಿಯ ಭಾವವನ್ನು ತರುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಪಶ್ಚಿಮ ದಿಕ್ಕಿನಲ್ಲಿ ಮಲಗುವ ಕೋಣೆ ಅಥವಾ ಧ್ಯಾನದ ಕೋಣೆಯನ್ನು ಹೊಂದಿರುವುದು ಮಾನಸಿಕ ಶಾಂತಿ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ. ಒಟ್ಟಾರೆಯಾಗಿ ಪಶ್ಚಿಮ ದಿಕ್ಕು ವಾಸ್ತುಶಾಸ್ತ್ರದಲ್ಲಿ ಮಹತ್ತರವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಸಮೃದ್ಧಿ, ವೃತ್ತಿ ಬೆಳವಣಿಗೆ, ಸೃಜನಶೀಲತೆ ಮತ್ತು ಮಾನಸಿಕ ಶಾಂತಿ ಸೇರಿದಂತೆ ಜೀವನದ ವಿವಿಧ ಅಂಶಗಳನ್ನು ಹೆಚ್ಚಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಪೂರ್ವ ದಿಕ್ಕು. ಸೂರ್ಯ ಹುಟ್ಟುವ ದಿಕ್ಕನ್ನು ಪೂರ್ವ ದಿಕ್ಕು ಎನ್ನುತ್ತಾರೆ. ಪೂರ್ವ ದಿಕ್ಕಿನ ಅಧಿಪತಿ ದಿಕ್ಪಾಲಕ ಇಂದ್ರ. ಪೂರ್ವ ದಿಕ್ಕಿನ ಪ್ರತಿನಿಧಿ ಗ್ರಹ ರವಿ. ಮನೆ ಕಟ್ಟುವಾಗ ಪೂರ್ವ ದಿಕ್ಕಿನಲ್ಲಿ ಖಾಲಿ ಜಾಗ ಇರುವಂತೆ ಮನೆ ನಿರ್ಮಿಸಿ. ಮನೆ ಕಟ್ಟುವಾಗ ಪೂರ್ವ ದಿಕ್ಕಿನಲ್ಲಿ ಖಾಲಿ ಜಾಗ ಬಿಟ್ಟರೆ ಅದು ಆರ್ಥಿಕಾಭಿವೃದ್ಧಿ, ಸಂತಾನಾಭಿವೃದ್ಧಿ ಈ ರೀತಿ ಉತ್ತಮ ಫಲ ನೀಡುತ್ತದೆ. ಪೂರ್ವದಲ್ಲಿ ಜಾಗ ಎತ್ತರವಾಗಿದ್ದರೆ ಹಾನಿ, ಅದು ಸಂತಾನದ ಮೇಲೆ, ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಪೂರ್ವದಲ್ಲಿ ಜಾಗ ತಗ್ಗಿದ್ದರೆ ಒಳ್ಳೆಯದು, ಅದು ಸಂಪತ್ತನ್ನು ಹೆಚ್ಚಿಸುತ್ತದೆ. ಆ ಮನೆಗೆ ಯಶಸ್ಸು ನೀಡುತ್ತದೆ. ಪೂರ್ವದಲ್ಲಿ ಸ್ನಾನದ ಕೋಣೆ ನಿರ್ಮಾಣ ಉತ್ತಮ. ಪೂರ್ವ ದಿಕ್ಕು ಶುಚಿಯಾಗಿರಬೇಕು. ಪೂರ್ವ ದಿಕ್ಕು ತೃಪ್ತಿ, ಆನಂದ, ಸುಖ, ಸಂತಸ ಇವುಗಳನ್ನು ಕೊಡುವ ದಿಕ್ಕು ಎಂದೇ ತಿಳಿಯಲ್ಪಡುವುದರಿಂದ ಪೂರ್ವ ದಿಕ್ಕಿನ ಪಾತಿವ್ರತೆ ಕಾಪಾಡಿಕೊಳ್ಳಬೇಕು. ಆರೋಗ್ಯ ಹಾಗೂ ಜೀವನವನ್ನು ಪ್ರತಿನಿಧಿಸುವ ದಿಕ್ಕು ಇದು. ಪೂರ್ವ ದಿಕ್ಕಿನಿಂದ ಮನೆಗೆ ಸುಖ, ಸಂತಸ, ತೃಪ್ತಿ ಬರಬೇಕಾದುದರಿಂದ ಪೂರ್ವ ದಿಕ್ಕಿಗೆ ಕಿಟಕಿಗಳಿರಬೇಕು ಎನ್ನುತ್ತಾರೆ.
ಹಾಗೆ ಗಾಳಿ ಬೆಳಕು ಬರಲು ಕೂಡ ಸಹಕಾರಿ. ಪೂರ್ವ ದಿಕ್ಕು ಅಶುಚಿಯಾಗಿದ್ದರೆ, ಕಲ್ಲು ಕಸ ಉಪಯೋಗಕ್ಕೆ ಬಾರದ ವ್ಯರ್ಥ ಪದಾರ್ಥಗಳಿಂದ ತುಂಬಿ ಹೋದರೆ ಅದು ಸಂತಾನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಜೊತೆಗೆ ಧನಹಾನಿಯನ್ನು ಬಿಂಬಿಸುತ್ತದೆ. ಪೂರ್ವ ದಿಕ್ಕು ಎತ್ತರವಾಗಿದ್ದರೆ ಆ ಮನೆಗೆ ಬಡತನ ಆವರಿಸಿಬಿಡುತ್ತದೆ. ಬಾವಿಯನ್ನು ಈಶಾನ್ಯಕ್ಕೆ ನಿರ್ಮಿಸಲು ಆಗದಾಗ ಪೂರ್ವಕ್ಕೆ ನಿರ್ಮಿಸಬಹುದು. ಪೂರ್ವ ದಿಕ್ಕು ಪವಿತ್ರವಾಗಿರಬೇಕು. ಆದ್ದರಿಂದ ಮನೆಯ ಶೌಚಾಲಯ, ಗೊಬ್ಬರ ಗುಂಡಿ ಇವನ್ನು ಪೂರ್ವಕ್ಕೆ ನಿರ್ಮಿಸಬಾರದು. ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿ ನಿರ್ಮಿಸಿದರೆ ಬಾಲ್ಕನಿಯನ್ನು ಪಶ್ಚಿಮ ದಿಕ್ಕಿನಲ್ಲಿ ನಿರ್ಮಿಸಬಾರದು. ಏಕೆಂದರೆ ಅದು ನೆಗೆಟಿವ್ ಎನರ್ಜಿ ಸೃಷ್ಟಿಸುತ್ತದೆ. ಮಹಡಿ ಮನೆ ನಿರ್ಮಿಸುವಾಗ ಮೆಟ್ಟಿಲುಗಳು ಪೂರ್ವಕ್ಕೆ ನಿರ್ಮಿಸಿದರೆ ಉತ್ತಮ. ಭೂಮಿಯ ಒಳಗೆ ನೀರನ್ನು ಶೇಖರಿಸುವ ನೀರಿನ ತೊಟ್ಟಿಯನ್ನು ಪೂರ್ವ ದಿಕ್ಕಿಗೆ ಇಡಬಹುದು. ಪೂರ್ವ ದಿಕ್ಕು ತಗ್ಗಾಗಿದ್ದರೆ ಶುಭ. ಅದು ಹೆಸರು, ಸಂಪತ್ತು, ದೀರ್ಘಾಯುಷ್ಯ ನೀಡುತ್ತದೆ. ದೇವರ ಕೋಣೆಯಲ್ಲಿ ಫೋಟೋಗಳನ್ನು ಪೂರ್ವಕ್ಕೆ ಇಡಬಹುದು. ಪೂರ್ವ ದಿಕ್ಕು ಅಶುಚಿಯಾದರೆ ಆರೋಗ್ಯದ ತೊಂದರೆ, ಮಾನಸಿಕ ತೊಂದರೆ ಸೇರಿದಂತೆ ನಾನಾ ರೀತಿಯ ತೊಂದರೆಗಳು ಕಾಡುತ್ತವೆ. ಪೂರ್ವ ದಿಕ್ಕಿನ ದೋಷ ನಿವಾರಣೆಗೆ ಪೂರ್ವ ದಿಕ್ಕಿನ ಪ್ರತಿನಿಧಿ ಗ್ರಹ ರವಿಗ್ರಹದ ಸ್ತೋತ್ರ ಪಠಣ ಮಾಡುವುದು ಒಳ್ಳೆಯದು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.